ಮಾತಾಡೋಣ. ಸಂಚಿಕೆ ಶುರುವಿನಲ್ಲಿ ಲಾಯರ್ ಬಂದು ಹಾಗೆ ಲೋನ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಲೆಟರ್ ಕೊಟ್ಟು ಹೋದ್ಮೇಲೆ ಭಾಗ್ಯ ಅಂತೂ ತುಂಬಾನೇ ಟೆನ್ಷನ್ ಆಗ್ಬಿಟ್ಟು, ಅಲ್ಲ ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ, ನಂದು ಪರ್ಸನಲ್ ಮನೆ ಮೇಲೆ ಲೋನ್ ಇದೆ ಅಂತ ಯಾರಿಗ್ ಗೊತ್ತು, ಇದನ್ನೆಲ್ಲ ಇವರು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದಾರಲ್ಲ, ಯಾಕೆ ಇವರು ನನಗೆ ಇವಾಗ ಸಹಾಯ ಮಾಡಕ್ ಬರ್ತಿದಾರಲ್ಲ, ಯಾಕೆ ಏನು ಅಂತ ಹಾಗೆ ಭಾಗ್ಯ ತುಂಬಾನೇ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವಾಗ ಮತ್ತೆ ನಾನು ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಲಾಸ್ಟ್ ಟೈಮ್ ತರ ಅವ್ರನ್ನ ನಾನು ಮೀಟ್ ಮಾಡ್ಕೊಳ್ಳೋ ಅವಕಾಶ ಮತ್ತೆ ಕೈ ತಪ್ಪ ಹೋದ್ರೆ, ಆಲ್ರೆಡಿ ಇವಾಗ ನನ್ ಮತ್ತೆ ಅತ್ತೆ ಮೇಲೆ ತುಂಬಾನೇ ಆದಿಯವರು ಕೋಪ ಮಾಡ್ಕೊಂಡಿದ್ದಾರೆ. ಈ ಬಾರಿ ಮತ್ತೇನಾದ್ರೂ ನಾನು ಅವ್ರನ್ನ ಮೀಟ್ ಮಾಡೋಕೆ ಟೈಮಿಗೆ ಸರಿಯಾಗಿ ಹೋಗಿಲ್ಲ ಅಂತಂದ್ರೆ ಮತ್ತೆ ನನ್ ಮೇಲೆ ತಪ್ಪು ಅಭಿಪ್ರಾಯ ಅವರಿಗೆ ಗಟ್ಟಿಯಾಗಿ ಕೂತ್ಕೊಂಡ್ ಬಿಡುತ್ತೆ. ಇಲ್ಲ, ಇವಾಗ ಇದ್ರ ಬಗ್ಗೆ ನಾನು ಇನ್ನ ಯೋಚನೆ ಮಾಡ್ತೀನಿ, ಆಮೇಲೆ ಫಸ್ಟ್ ನಾನು ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಕೊಂಡು ಬರೋದೇನೆ ಉತ್ತಮ ಅಂತ ಹೇಳ್ಕೊಂಡು ಭಾಗ್ಯ ಕಾರ್ ಹತ್ತಿ ಹಾಗೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸ್ವಲ್ಪ ದೂರ ಹೋಗ್ತಾ ಇರ್ಬೇಕಾದ್ರೆ ಮತ್ತೆ ಅವ್ರ ಕಾರಿಗೆ ಇನ್ನ ಒಂದ್ ಕಾರ್ ಬಂದು ಮತ್ತೆ ಅಡ್ಡ ಹಾಕ್ಬಿಡ್ತಾರೆ. ಆಗ ಭಾಗ್ಯಗೆ ಮತ್ತೆ ಟೆನ್ಷನ್ ಆಗ್ಬಿಟ್ಟು, ಅವಾಗ ನೋಡಿದ್ರೆ ಮನೆ EMI ನೆಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಯಾರೋ ಬಂದು ಕಾರ್ ಅಡ್ಡ ಹಾಕ್ಬಿಟ್ಟಿದ್ದಾರೆ. ಇವಾಗ ನೋಡಿದ್ರೆ ಇನ್ನ ಯಾರೋ ಬಂದು ಮತ್ತೆ ಕಾರ್ ಅಡ್ಡ ಹಾಕ್ತಾ ಇದಾರಲ್ಲ, ಇವತ್ತು ನನ್ ದಿನನೇ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಅಂತ ಭಾಗ್ಯ ಹಾಗೆ ಯೋಚನೆ ಮಾಡ್ಕೊಂಡು ಕಾರಿಂದ ಇಳಿದ್ ಬಂದ ತಕ್ಷಣ, ಭಾಗ್ಯ ಅಂದ್ರೆ ನೀವೇನಾ ಅಂತ ಆಗ ಅಲ್ಲೊಬ್ರು ಬಂದ್ಕೊಂಡು ಕೇಳ್ತಾರೆ. ಹೌದು ನಾನೇ ಭಾಗ್ಯ, ಹೇಳಿ ಸರ್ ಏನಾಗ್ಬೇಕಿತ್ತು ಅಂತ ಭಾಗ್ಯ ಕೇಳಿದ ತಕ್ಷಣ, ನೋಡಿ ನೀವು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಿದ್ದೀರಾ ಅಂತ ನಮ್ಗೆ ಗೊತ್ತಾಯ್ತು ಅಂತ ಭಾಗ್ಯ ಹೇಳಿದ ತಕ್ಷಣ, ಹೌದು ಸರ್ ನಾನು ತುಂಬಾನೇ ಚೆನ್ನಾಗಿ ಅಡ್ಗೆ ಮಾಡ್ತಿದ್ದೀನಿ, ನಿಮ್ಗೇನಾದ್ರೂ ಆರ್ಡರ್ ಕೊಡೋದಿತ್ತ ಅಂತ ಭಾಗ್ಯ ಹೇಳಿದ ತಕ್ಷಣ, ಇಲ್ಲ ನಮ್ಗೇನು ಆರ್ಡರ್ ಕೊಡೋದಿಲ್ಲ, ನೀವು ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಯಾವ್ದಾವ್ದೋ ಕ್ಯಾಂಟೀನ್ ಅಲ್ಲೆಲ್ಲ ಹೋಗ್ಬಿಟ್ಟು ಅಡ್ಗೆ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಇನ್ ಮುಂದೆ, ಯಾಕಂತಂದ್ರೆ ಒಂದು 5 ಸ್ಟಾರ್ ಹೋಟೆಲ್ ಅನ್ನೇ ನಿಮ್ ಹೆಸರಿಗೆ ಬಡ್ಕೊಡ್ತಾ ಇದ್ದೀನಿ ಅಂತ ಆ ವ್ಯಕ್ತಿ ಹೇಳಿದ ತಕ್ಷಣ ಆಗ ಭಾಗ್ಯ ಅಂತೂ ಶಾಕ್ ಹೋಗ್ಬಿಟ್ಟು, ಏನ್ ಸರ್ ಏನ್ ಹೇಳ್ತಿದ್ದೀರಾ ಅಂತ ಭಾಗ್ಯ ಕೇಳ್ಬಿಡ್ತಾಳೆ. ಹೌದು ಮೇಡಮ್ ನಾನು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ, ನೀವು ಸರಿಯಾಗಿನೇ ಕೇಳಿಸ್ಕೊಂಡಿದ್ದೀರಾ, ನೀವು ತುಂಬಾ ಚೆನ್ನಾಗಿನೇ ಅಡ್ಗೆ ಮಾಡ್ತೀರಂತ ಗೊತ್ತಾಯ್ತು, ಹಾಗೆ ನೀವು ಅಲ್ಲಿ ಇಲ್ಲಿ ಇನ್ನ ಹೋಗ್ಬಿಟ್ಟು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ಒಂದು 5 ಸ್ಟಾರ್ ಹೋಟೆಲ್ ಅನ್ನೇ ನಿಮ್ ಹೆಸರಿಗೆ ನಾವು ರಿಜಿಸ್ಟರ್ ಎಲ್ಲ ಮಾಡಾಗಿದೆ, ನೀವಿನ್ನ ಖಾಲಿ ಆ ಹೋಟೆಲ್ ಓನರ್ ಆಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಇದ್ರೆ ಅಷ್ಟೇ ಸಾಕು ಮೇಡಮ್, ನೋಡಿ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೊಳ್ಳಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭಾಗ್ಯನ್ ಕೈಗೆ ಆ ಹೋಟೆಲ್ ಡಾಕ್ಯುಮೆಂಟ್ ಅನ್ನೆಲ್ಲ ಕೊಟ್ಬಿಟ್ಟು ಅವರಲ್ಲಿಂದ ಹೊರಡೋಕೆ ರೆಡಿ ಆಗ್ಬಿಡ್ತಾರೆ. ಆಗ ಭಾಗ್ಯ ಅಂತೂ, ಸರ್ ನೀವು ತಪ್ಪಾಗಿನೇ ನನ್ನನ್ನ ತಿಳ್ಕೊಂಡ್ ಬಂದಿದ್ದೀರಾ, ನೋಡಿ ಸರ್ ಇದನ್ನ ಬೇರೆಯವರಿಗೂ ಕೊಡೋ ಬದಲು ನನಗ್ ಕೊಡ್ತಾ ಇದ್ದೀರಾ ಅಂತ ಭಾಗ್ಯ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ಮೇಡಮ್ ಭಾಗ್ಯ ಅಂತಂದ್ರೆ ನೀವೇ ಅಲ್ವಾ, ನಾವು ಸರಿಯಾದ ವ್ಯಕ್ತಿಗೆನೆ ಕೊಟ್ಟಿದೀವಿ ಅಂತ ಹೇಳ್ಕೊಂಡು ಅವರಲ್ಲಿಂದ ಕಾರ್ ಹೊತ್ಕೊಂಡು ಹೋಗ್ಬಿಡ್ತಾರೆ. ಆಗ ಭಾಗ್ಯ ಅಂತೂ ತುಂಬಾನೇ ಟೆನ್ಷನ್ ಅಲ್ಲಿ, ಏನ್ ಆಗ್ತಾ ಇದೆ ನನ್ನ ಜೀವನದಲ್ಲಿ ಏನ್ ಆಗ್ತಿದೆ ಅಂತ ನನ್ಗೊಂದು ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಆವಾಗ ನೋಡಿದ್ರೆ ಮನೆ EMI ಎಲ್ಲ ಕ್ಲಿಯರ್ ಮಾಡ್ತೀವಿ, ನೀವು ಇಲ್ಲಿ ಒಂದೇ ಒಂದು ಸೈನ್ ಹಾಕಿದ್ರೆ ಸಾಕು ಆ ಮನೆ ನಿಮ್ ಸ್ವಂತದಾಗುತ್ತೋ ಅಂತ ಹೇಳಿದ್ದಾರೆ. ಇವಾಗ ನೀವು ಚೆನ್ನಾಗಿ ಅಡ್ಗೆ ಮಾಡ್ತೀರಾ ಅಂತ ಕೇಳ್ಕೊಂಡು 5 ಸ್ಟಾರ್ ಹೋಟೆಲ್ ಅನ್ನೇ ನಿಮ್ ಹೆಸರಿಗೆ ಬರೆದು ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಏನ್ ಆಗ್ತಾ ಇದೆ ನನ್ನ ಜೀವನದಲ್ಲಿ, ದೇವ್ರೆ ಏನಿದು ಅಂತ ಭಾಗ್ಯ ತುಂಬಾನೇ ಗಾಬರಿಂದ ಮತ್ತೆ ಕಾರ್ ಹತ್ಕೊಂಡು ಹಾಗೆ ಬರ್ತಾ ಇರ್ತಾಳೆ. ಆಗ ಅವಳು ಆದಿ ಹತ್ರ ಬಂದ ತಕ್ಷಣ ನಮಸ್ಕಾರ ಸರ್ ಅಂತ ಹೇಳ್ಬಿಡ್ತಾಳೆ. ಆಗ ಆದಿಯವರನ್ನು ಕೂಡ ಭಾಗ್ಯವರು ಬರ್ಬೇಕು ಅಂತ ಹೇಳ್ಕೊಂಡು ಅವ್ರನ್ನು ಕೂಡ ಹೇಳ್ತಾರೆ. ಲಾಸ್ಟ್ ಟೈಮ್ ತರ ಇವತ್ತೂ ಕೂಡ ಬರಲ್ವೇನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಪರವಾಗಿಲ್ವೇ ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದೀರಾ ಅಂತ ಆದಿ ಹೇಳಿದ ತಕ್ಷಣ, ಹೌದು ಸರ್ ನಮ್ ಬಗ್ಗೆ ನಿಮ್ ಮನ್ಸಲ್ಲಿ ತುಂಬಾನೇ ತಪ್ಪು ಅಭಿಪ್ರಾಯ ಎಲ್ಲ ಇದೆ ಅಲ್ವಾ, ಹಾಗಾಗಿ ಅದ್ರ ಬಗ್ಗೆನೆ ಮಾತಾಡೋಣ ಅಂತ ಬಂದಿದೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದ್ ಸರಿ, ಇವಾಗ ದಾರಿಯಲ್ಲಿ ಭಕ್ತ ತುಂಬಾನೇ ಸರ್ಪ್ರೈಸ್ ಎಲ್ಲ ಸಿಕ್ಕಿರ್ಬೇಕಲ್ಲ, ಹೇಗನ್ನಿಸ್ತು ಆ ಸರ್ಪ್ರೈಸ್, ಆದಿ ಕಡೆಯಿಂದ ಸಿಕ್ಕಿರೋ ಸರ್ಪ್ರೈಸ್ ಅನ್ನೆಲ್ಲ ನೋಡಿ ಏನು ಅಂತ ಅನ್ನಿಸ್ತಾ ಇದೆ, ಖುಷಿಯಾಗಿರ್ಬೇಕಲ್ಲ ಅಂತ ಆದಿ ಹೇಳಿದ ತಕ್ಷಣ ಆಗ ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗಿ, ಏನ್ ಸರ್ ನೀವ್ ಹೇಳ್ತಾ ಇರೋದು, ಅಂದ್ರೆ ದಾರಿಯಲ್ಲಿ ಬರ್ತಾ ಅವರು ಏನೇನೋ ಆಫರ್ ಎಲ್ಲ ಮಾಡಿದ್ರಲ್ಲ ಅದೆಲ್ಲ ನೀವು ಕೊಡ್ಸಿರೋದ ಅಂತ ಭಾಗ್ಯ ಕೇಳ್ತಾಳೆ. ಹೌದು ಎಕ್ಸಾಕ್ಟ್ಲಿ, ನೀವು ಕರೆಕ್ಟ್ ಆಗಿನೇ ಅರ್ಥ ಮಾಡ್ಕೊಂಡಿದ್ದೀರಾ, ನೋಡಿ ಇದೆಲ್ಲ ಈ ಆದೀಶ್ವರ್ ಕಾಮತೆ ನಿಮ್ ಮುಂದೆನೆ ಆಫರ್ ಇಟ್ಟಿರೋದು, ನೋಡಿ ನಿಮ್ಮ ಮನೆ EMI ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿರೋದು, ಹಾಗೆ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ನಿಮ್ ಹೆಸರಿಗೆನೆ ಬರ್ದಿರೋದು, ಹೇಗನ್ನಿಸ್ತು ಈ ಆದಿ ಕಡೆಯಿಂದ ಬಂದಿರೋ ಸರ್ಪ್ರೈಸ್ ಎಲ್ಲ ಹೇಗನ್ನಿಸ್ತು ಅಂತ ಆದಿ ಕೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಅಂತೂ ತುಂಬಾನೇ ಶಾಕ್ ಆಗ್ಬಿಟ್ಟು, ಸರ್ ಈ ತರ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಗೊತ್ತಾಗಿಲ್ಲ, ನೀವು ನಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ವಾಟ್ ನಾನ್ ನಿಮ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೇನ, ಚಾನ್ಸೇ ಇಲ್ಲ, ನಾನ್ ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಂಡಿರೋದಕ್ಕೆ ಈ ಆಫರ್ ಅನ್ನೆಲ್ಲ ನಿಮಗ್ ಕೊಟ್ಟಿರೋದು ಅಂತ ಆಗ ಆದಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಸರ್ ಇದನ್ನೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳ್ಬಹುದಾ ಅಂತ ಭಾಗ್ಯ ಕೇಳ್ತಿರ್ಬೇಕಾದ್ರೆ, ಒಂದೇ ಒಂದು ರೀಸನ್, ಬೇರೆ ಇನ್ನೇನೂ ಇಲ್ಲ, ಸಿಂಪಲ್, ಏನ್ ಗೊತ್ತಾ, ನನ್ ತಮ್ಮ ಕಿಶನ್ ಮತ್ತೆ ನಿಮ್ ತಂಗಿ ಪೂಜಾ ಯಾವ್ದೇ ಕಾರಣಕ್ಕೂ ಮದ್ವೆ ಆಗ್ಬಾರ್ದು, ಈ ಮದ್ವೆ ಮಾತುಕತೆನ ಇಲ್ಲಿಗೆ
ನಿಲ್ಲಿಸ್ಬೇಕು. ಅದಕ್ಕೋಸ್ಕರ ಮದುವೆ ಮಾತುಕತೆ ನಿಲ್ಲಿಸ್ಬೇಕು ಅಂತಾನೆ ನಾನ್ ನಿಮ್ ಮುಂದೆ ಇಷ್ಟೊಂದೆಲ್ಲ ಆಫರ್ ಇಟ್ಟಿರೋದು. ಯಾಕೆ ಇಷ್ಟ ಆಯ್ತಾ ಅಂತ ಆದಿ ಕೇಳ್ತಿರ್ಬೇಕಾದ್ರೆ ಆಗ ಭಾಗ್ಯ ಮಾತ್ರ ತುಂಬಾನೇ ಶಾಕ್ ಇಂದ, ಏನ್ ಸರ್ ನೀವ್ ಹೇಳ್ತಾ ಇರೋದು, ಕಿಶನ್ ಮತ್ತೆ ಪೂಜಾ ಮದುವೆನ ನಿಲ್ಲಿಸ್ಬೇಕಾ? ಯಾಕೆ? ಅವರಿಬ್ರು ತುಂಬಾನೇ ಒಬ್ರನ್ನೊಬ್ರು ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ನೋಡಿ ಪ್ರೀತಿ ಗೀತಿ ಏನೂ ಇಲ್ಲ. ನನ್ ತಮ್ಮ ಕಿಶನ್ ಇದಾನಲ್ವಾ, ನನ್ ತಮ್ಮನ ಆಸ್ತಿ ನೋಡಿನೇ ನಿಮ್ಮಂತ ಮಿಡಲ್ ಕ್ಲಾಸ್ ಜನರು ಹೇಗೆ ಮಿಡಲ್ ಕ್ಲಾಸ್ ಹುಡುಗರನ್ನ ಅಪ್ರೋಚ್ ಮಾಡ್ತೀರಂತ ನನಗ್ ಗೊತ್ತು. ನೋಡಿ ನಮ್ಮ ಮನೆಯಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಇಷ್ಟು ದಿನ ಕುಟುಂಬದಲ್ಲಿ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿನೇ ನಾವು ಹೊಂದ್ಕೊಂಡು ಬಂದಿದೀವಿ. ಆ ಫ್ಯಾಮಿಲಿಗೆ ನಿಮ್ಮಂತವ್ರು ಬಂದು ನಮ್ ಫ್ಯಾಮಿಲಿ ಛಿದ್ರ ಆಗೋದು, ಒಡೆದು ಹೋಗೋದು ನನಗೆ ಇಷ್ಟ ಇಲ್ಲ. ಹಾಗಾಗಿನೇ ಯಾವುದೇ ಕಾರಣಕ್ಕೂ ಆ ಫ್ಯಾಮಿಲಿ ಒಳಗೆ ನಿಮ್ಮಂತವ್ರು ಬರಬಾರ್ದು ಅಂತಾನೆ, ನಿಮ್ಮಿಂದ ನಾನು ದೂರ ಇಡಬೇಕು ಅಂತಾನೆ ನೀವ್ ಹೇಗಿದ್ರು ಆ ಮನೆಗೆ ಎಂಟ್ರಿ ಆಗ್ಬೇಕು ಅಂತ ಅನ್ಕೊಂಡಿರೋದು ಆಸ್ತಿಗೋಸ್ಕರ ಅಲ್ವಾ? ಆ ಆಸ್ತಿನ ನೀವು ಆ ಮನೆಗೆ ಬಂದ್ಕೊಂಡು ನಮ್ ಫ್ಯಾಮಿಲಿ ನೆಮ್ಮದಿನ ಹಾಳು ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ನೀವು ಯಾವ್ದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದನ್ನೆಲ್ಲ ನಾನ್ ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಆದಿ ಹೇಳಿದ ತಕ್ಷಣ ಆಗ ಭಾಗ್ಯ ತುಂಬಾನೇ ಬೇಜಾರಲ್ಲಿ, ಸರ್ ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಂತ ಆಗ ಭಾಗ್ಯ ಹೇಳ್ತಾಳೆ. ಆಗ ಆದಿ ಮಾತ್ರ, ಯಾಕೆ ಭಾಗ್ಯ ಅವ್ರೆ, ಇವಾಗ ನೀವು ಮಾತಾಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ನಾನ್ ಕೊಟ್ಟಿರೋ ಆಫರ್ ನಿಮ್ಗೆ ಕಮ್ಮಿ ಆಯ್ತಂತ ಅನ್ನಿಸ್ತಾ ಇದೆಯಲ್ವಾ? ಸೊ ನೀವೇನನ್ನು ಕೂಡ ಬೇಜಾರ ಮಾಡ್ಕೋಬೇಡಿ ಅಂತ ಹೇಳ್ಕೊಂಡು ಅಲ್ಲೇ ಹಿಂದ್ಗಡೆ ನಿಂತ್ಕೊಂಡಿರೋ ವ್ಯಕ್ತಿನ ಕರೆದ್ಬಿಟ್ಟು ಅಲ್ಲೇ ಸೂಟ್ಕೇಸ್ ಅನ್ನ ಓಪನ್ ಮಾಡ್ಬಿಟ್ಟು ಅದ್ರಲ್ಲಿ ಒಂದಿಷ್ಟು ತುಂಬಾನೇ ದುಡ್ಡಲ್ಲೇ ಇರುತ್ತೆ. ಆ ದುಡ್ಡನ್ನ ತಗೊಂಡ್ ಬಂದು ಭಾಗ್ಯದ ಮೇಲೆ ಸುರಿದ್ ಬಿಡ್ತಾರೆ. ನೋಡಿ ಭಾಗ್ಯ ಅವರೇ, ಮೋಸ್ಟ್ಲಿ ನಾನ್ ಕೊಟ್ಟಿರೋ ಆಫರ್ ನಿಮ್ಗೆ ಕಮ್ಮಿ ಆಯ್ತಂತ ಅನ್ನಿಸುತ್ತೆ, ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅನ್ಸುತ್ತೆ, ನೀವು ಇನ್ನ ಜಾಸ್ತಿ ನಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತಲ್ವಾ? ಹಾಗಾಗಿ ಈ ಮದ್ವೆ ಆಸೆನ ಇಲ್ಲಿಗೆನೆ ಕೈ ಬಿಟ್ಬಿಡಿ. ಇವಾಗ ಹೇಗಿದ್ರು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಿರೋದು ಎಲ್ಲದೂ ನಿಮ್ಗೆ ಸಿಕ್ಕಾಯ್ತಲ್ಲ, ಇನ್ನಾದ್ರೂ ಈ ಮದ್ವೆ ವಿಷಯನ ಇಲ್ಲಿಗೆ ಕೈ ಬಿಡ್ತೀರಲ್ವಾ ಅಂತ ಆದಿ ಹೇಳಿದ ತಕ್ಷಣ ಆಗ ಭಾಗ್ಯಗಂತೂ ತುಂಬಾನೇ ಬೇಜಾರಾಗಿ, ಸರ್ ನಿಮ್ಮಂತವ್ರಿಗೆ ನಾನು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡಿ ಸರ್, ನಾವು ಬಡವರನ್ನೇ ಇರ್ಬೋದು, ಆದ್ರೆ ನಾವ್ ಯಾವತ್ತೂ ಕೂಡ ಸ್ವಾಭಿಮಾನ ಬಿಟ್ಟು ಒಂದು ದಿನನೂ ಕೂಡ ಬದುಕದವ್ರೇನೆ ಅಲ್ಲ ಸರ್. ನಮ್ಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದ್ ದಿನ ನಾವು ಉಪವಾಸ ಇದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನಮ್ಮ ಹತ್ರ ಏನೂ ಇಲ್ಲ ಅಂತ ನಾವು ಇನ್ನೊಬ್ರು ಮುಂದೆ ಯಾವತ್ತೂ ಹೋಗ್ಬಿಟ್ಟು ನಾವು ಕೈ ಚಾಚದವ್ರು ಅಲ್ಲ ಸರ್. ನನ್ ತಂಗಿ ಪೂಜಾ ನಿಮ್ ತಮ್ಮ ಕಿಶನನ್ನ ಇಷ್ಟಪಟ್ಟಿದ್ದಾರೆ, ಒಂದೇ ಒಂದ್ ಕಾರಣಕ್ಕೋಸ್ಕರ ಸಂಬಂಧ ಬೆಳೆಸ್ಬೇಕು ಅಂತ ನಾವು ಅವತ್ತು ನಿಮ್ ಮನೆಗೇನೆ ಬಂದಿರೋದು ಬಿಟ್ರೆ ನಾವು ನಿಮ್ಮನೆ ಅಲ್ಲಿರೋ ಆಸ್ತಿ ಐಶ್ವರ್ಯಗೋಸ್ಕರ ಆಸೆ ಪಟ್ಟು ಯಾವತ್ತೂ ಬಂದವ್ರಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಆಗ ನಿಮ್ಮಂತವ್ರನ್ನೆಲ್ಲ ನಾನು ಎಷ್ಟೋ ಜನರನ್ನ ಕಂಡಿದ್ದೀನಿ, ಮದುವೆಕ್ಕಿಂತ ಮುಂಚೆ ಸಂಬಂಧ ಬೆಳೆಸೋಕ್ಕಿಂತ ಮುಂಚೆ ಇದೇ ತರ ಡೈಲಾಗ್ ಅನ್ನೇ ಹೊಡೆದ್ಬಿಟ್ಟು ಅದಾದ ನಂತರ ಈಸಿಯಾಗಿ ಮನೆ ಒಳಗಡೆ ಎಂಟ್ರಿ ಆಗ್ಬಿಟ್ಟು ಆಮೇಲೆ ನಿಮ್ಗೆ ಏನ್ ಬೇಕೋ ಅದನ್ನೆಲ್ಲ ನೀವು ದೋಚ್ಕೊಂಡು ಹೋಗ್ಬಿಡ್ತೀರಲ್ವಾ ಅಂತ ಕಾಮತ್ ಹೇಳಿದ ತಕ್ಷಣ ಆಗ ಭಾಗ್ಯ ಅಂತೂ ತುಂಬಾನೇ ಕೋಪ ಮಾಡ್ಕೊಂಡು, ನೋಡಿ ಇಷ್ಟೋ ತನಕ ನಾನು ತುಂಬಾನೇ ಪೇಷನ್ಸ್ ಇಂದ ನೀವು ಹೇಳೋದನ್ನೆಲ್ಲ ಕೇಳಿಸ್ಕೊಂಡೆ, ಆದ್ರೆ ನೀವು ತುಂಬಾನೇ ಜಾಸ್ತಿನೇ ಮಾತಾಡ್ತಾ ಇದ್ದೀರಾ ಸರ್. ಅಲ್ಲ, ನೀವು ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ ಸರ್? ನಮ್ ಬಗ್ಗೆ ಏನ್ ಗೊತ್ತು ಅಂತ ನೀವು ನಮ್ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ತಿದ್ರಾ? ನೋಡಿ, ನಾವು ಸತ್ರೂ ಪರವಾಗಿಲ್ಲ, ಆದ್ರೆ ನಾವು ಸ್ವಾಭಿಮಾನ ಬಿಟ್ಟು ಯಾವತ್ತೂ ಕೂಡ ಬದುಕೋರಲ್ಲ. ನಿಮ್ಮ ಹತ್ರ ದುಡ್ಡಿದೆ, ಐಶ್ವರ್ಯ ಇದೆ ಅಂತ ಹೇಳ್ಕೊಂಡು ನಮ್ಮಂತವ್ರನ್ನೆಲ್ಲ ನೀವು ಕೊಂಡ್ಕೊಳ್ಳೋಕೆ ಬರ್ಬೇಡಿ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಅದೇ ಸಂಬಂಧನ ಯಾಕೆ ಬೆಳೆಸಿದೀರಂತ ನಮ್ಗೆ ಅರ್ಥ ಆಗಿದೆ ತಾನೆ, ಅದಕ್ಕೋಸ್ಕರ ತಾನೇ ಈ ಮದ್ವೆನ ಇಲ್ಲಿಗೆನೆ ಮದ್ವೆ ಮಾತುಕತೆ ಬೇಡ ಅಂತ ಹೇಳ್ತಾ ಇರೋದು ಅಂತ ಆದಿ ಮತ್ತೆ ಅದೇ ಮಾತನ್ನ ಹೇಳ್ತಾ ಇರ್ಬೇಕಾದ್ರೆ, ನೋಡಿ ಸರ್, ನಾವಾಗಿನೇ ನಿಮ್ ಸಂಬಂಧ ಬೇಕು ಅಂತ ನಿಮ್ ಮನೆ ಬಾಗ್ಲಿಗೆ ನಾವು ಬಂದಿರೋದಲ್ಲ, ಅವರಿಬ್ರು ಇಷ್ಟಪಟ್ಟಿದಾರಂತ ಮಾತ್ರ ನಾವು ಆ ಮನೆಗೆ ಬಂದಿರೋದು. ನೋಡಿ, ನೀವು ದುಡ್ಡು ಅಂತ ಹೇಳ್ತಿದ್ದೀರಲ್ಲ ಸರ್, ನೋಡಿ ನಾವ್ ಯಾವತ್ತೂ ನಿಮ್ಮ ಹತ್ರ ಇರೋ ದುಡ್ಡಿಗೋಸ್ಕರ ಆಸೆ ಪಟ್ಟು ಬಂದಿಲ್ಲ ಸರ್. ಆಸೆ ಪಟ್ಟದಿದ್ರು ಕೂಡ ನಾವಿವತ್ತು ಇಂಥ ಸ್ಟೇಜ್ ಅಲ್ಲಿ ಇರ್ತಾನೆ ಇರ್ಲಿಲ್ಲ. ನೋಡಿ, ನೀವು ನನಗೋಸ್ಕರ ಏನೇನಂತ ಇವಾಗ ಕೊಟ್ಟಿದ್ದೀರೋ ಅದನ್ನೆಲ್ಲ ನೀವೇನೆ ತಗೊಳ್ಳಿ ಅಂತ ಹೇಳ್ಕೊಂಡು ಆದಿ ಆಫರ್ ಮಾಡಿರೋ ಆ ಡಾಕ್ಯುಮೆಂಟ್ ಅನ್ನೆಲ್ಲ ತೆಗೆದ್ಬಿಟ್ಟು ಆದಿ ಕೈಗಿನೇ ಕೊಟ್ಬಿಟ್ಟು ಮತ್ತೆ ಆದಿಗೆ ಚೆನ್ನಾಗಿ ಬೈದ್ಬಿಟ್ಟು, ನೋಡಿ ಸರ್, ಯಾವತ್ತೂ ಯಾವುದೇ ಮನುಷ್ಯರಾದ್ರೂ ಒಬ್ರಿಗೂ ಎಲ್ಲರಿಗೂ ಕೂಡ ಸ್ವಾಭಿಮಾನ ಇರುತ್ತೆ. ಅವ್ರ ಸ್ವಾಭಿಮಾನ ಕೆಣಕದಿದ್ರೆ ಅವರು ಯಾವ ರೂಪನೂ ಬೇಕಾದ್ರೆ ತಾಳ್ತಾರೆ ಸರ್. ನೀವು ತುಂಬಾನೇ ಅತಿಯಾಗಿನೇ ಮಾತಾಡ್ತಿದ್ರೆ ಸರ್. ದುಡ್ಡಿನಿಂದಾನೇ ಪ್ರಪಂಚದಲ್ಲಿ ಎಲ್ಲದನ್ನು ಕೂಡ ಕೊಂಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಸರ್. ಸ್ವಲ್ಪ ಇನ್ನೊಬ್ರು ಭಾವನೆಗೂ ಕೂಡ ಬೆಲೆ ಕೊಡೋದನ್ನ ಕಲೀರಿ. ಅವಾಗ ನಿಮ್ಮ ಸುತ್ತಮುತ್ತ ಏನಾಗ್ತಿದೆ ಅಂತ ಸ್ವಲ್ಪ ಕಣ್ಣು ಬಿಟ್ಟು ಕೂಡ ಓಪನ್ ಮಾಡಿ ನೋಡಿ ಸರ್. ಅವಾಗ್ಲೇನೆ ಎಲ್ಲಿ ಏನ್ ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಆದಿಗಿನೇ ಚೆನ್ನಾಗಿ ಬೈದ್ಬಿಟ್ಟು ಭಾಗ್ಯ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಗ ಆದಿ ಮಾತ್ರ ಭಾಗ್ಯ ಹೇಳಿರೋ ಮಾತಿಂದ ತುಂಬಾನೇ ಶಾಕ್ ಆಗಿ ಹಾಗೆ ಅಲ್ಲೇ ನಿಂತ್ಕೊಂಡಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.